There's a gross difference between health and wellness. ಹೆಲ್ತ್ ಅಂದ್ರೆ ಆರೋಗ್ಯ, ವೆಲ್ನೆಸ್ ಅಂದ್ರೆ ಕ್ಷೇಮ. ನೀವು ಕೇಳ್ತೇವೆ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಬಟ್ ಅದಕ್ಕೆ ಬಹಳ ವ್ಯತ್ಯಾಸ ಇದೆ. ಆರೋಗ್ಯವಾಗಿರ್ತಕ್ಕಂಥದ್ದು ಕಾಯಿಲೆ ಇಲ್ಲ, ಕಸಾಯ ಇಲ್ಲ. ಕ್ಷೇಮವಾಗಿದ್ದೀರಾ ಅಂದ್ರೆ ಹೌದು, ನನ್ನ ಆರೈಕೆಯನ್ನ ನಾನು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಐ ಆಮ್ ಹ್ಯಾವಿಂಗ್ ಎ ಗುಡ್ ಸೆಲ್ಫ್ ಲವ್, ಸೆಲ್ಫ್ ಕೇರ್. ದಿನನಿತ್ಯ ವ್ಯಾಯಾಮ ಮಾಡ್ತಿದ್ದೇನೆ, ಆರೋಗ್ಯವಾಗಿ ಊಟ ಮಾಡ್ತಿದ್ದೇನೆ, ಯೋಗ ಮಾಡ್ತಿದ್ದೇನೆ, ಸಂತೋಷವಾಗಿದ್ದೇನೆ. ದಿಸ್ ಇಸ್ ವೆಲ್ನೆಸ್. ಸೊ ದಿಸ್ ಇಸ್ ಎ ಡಿಫರೆನ್ಸ್ ವೆನ್ ಯು ಆಸ್ಕ್ ಪೀಪಲ್, ಆರ್ ಯು ಹೆಲ್ತಿ, ಆರ್ ಯು ವೆಲ್? ಸೊ ಅದನ್ನ ವೆಲ್ನೆಸ್ ಅಂತೀವಿ. ಹಾಗಾಗಿ ವೆಲ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಸ್ಟೇ ಹೆಲ್ತಿ. ಇಫ್ ಯು ಆರ್ ನಾಟ್ ವೆಲ್, ಯು ವೋಂಟ್ ಬಿಕಮ್ ಹೆಲ್ತಿ. ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಎರಡು ಸರಿಯಾಗಿದ್ರೆ ಆರೋಗ್ಯವಾಗಿರ್ತೀವಿ. ದಟ್ ಇಸ್ ಗುಡ್. ಅದು ಹೌದು. ಆರೋಗ್ಯವನ್ನ ನಾವು ಚೆನ್ನಾಗಿಟ್ಕೊಳ್ಳಿಕ್ಕೆ ಯು ಹ್ಯಾವ್ ಟು ಕೀಪ್ ಯುವರ್ ವೆಲ್ನೆಸ್ ಇನ್ ಟೈಮ್. ಇವೆರಡನ್ನ ನಾವು ಅದಲು ಬದಲು ಮಾಡಿದ್ರೆ, ಅಥವಾ ಇವೆರಡನ್ನ ನಾವು ದಾರಿ ತಪ್ಪಿದ್ರೆ, ಹಳಿ ತಪ್ಪಿದ್ರೆ, ವಿಲ್ ಲ್ಯಾಂಡ್ ಅಪ್ ವಿತ್ ಇಲ್ನೆಸ್, ಅನಾರೋಗ್ಯ, ಕಾಯಿಲೆ. ಈಗ ನೋಡಿ, ನಮ್ಮಲ್ಲಿ ಇರ್ತಕ್ಕಂಥ ಸಕಲ ಖಾಯಿಲೆಗಳಿಗೆ ಕಾರಣ ಜೀವನ ಶೈಲಿ, ಲೈಫ್ ಸ್ಟೈಲ್. ಹಾಗಾಗಿ 60% ಆಫ್ ಆಲ್ ದ ಡಿಸೀಸಸ್ ವಿ ಸಿ ಆರ್ ಬಿಕಾಸ್ ಆಫ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್. ಸಾಂಕ್ರಾಮಿಕವಾಗದೇ ಇರತಕ್ಕಂಥ ರೋಗಗಳು. ನಮಗೀಗ ಪ್ಲೇಗ್ ಇಲ್ಲ, ಲೆಪ್ರಸಿ ಇಲ್ಲ, TB ಬಹಳ ಇಲ್ಲ. ನಮಗೀಗಿರ್ತಕ್ಕಂಥ ತೊಂದರೆಗಳು ಡಯಾಬಿಟೀಸ್, ಒಬೇಸಿಟಿ ಅಂದರೆ ಮಧುಮೇಹ, ರಕ್ತದ ಒತ್ತಡ, ದೇಹದಲ್ಲಿ ಚರ್ಬಿ ಜಾಸ್ತಿ ಇರತಕ್ಕಂಥದ್ದು, ಸ್ಟ್ರೋಕ್, ಹಾರ್ಟ್ ಅಟ್ಯಾಕು ಮತ್ತು ಕ್ಯಾನ್ಸರ್ಗಳು. ಇವೇ ಸಿಕ್ಕಾಪಟ್ಟೆ ನಮ್ಮನ್ನು ಕಾಡ್ತಿರ್ತಕ್ಕಂಥದ್ದು. ಇವೆಲ್ಲದಕ್ಕೂ ಕಾರಣ ಜೀವನ ಶೈಲಿ.